ಈ ಮಾಲಿನ ನೋಡಿಬಿಟ್ರೆ ನನಗೆ ಬಾಯಿಗೆ ಬಂದಂಗೆ ಬೈಕೆ ಮನ ಅನ್ನಿಸ್ತೈತಿ. ಇನ್ನು ನೆನ್ನೆ ಮೊನ್ನೆ ಬಂದು ಸೇರ್ಕೊಂಡವಳೆ ನಮ್ಮ ಹೊರಗೆ. ಇಂಥರದೇ ಜೋರಾಗೋದು. ನೆನ್ನೆ ಮೊನ್ನೆ ಬಂದು ಸೇರ್ಕೊಂಡು ಎಲ್ಲಿಂದನ ಬಂದು ಬೇರೆ ಊರಿಂದ ಬಂದು ಇಲ್ಲಿ ಸೇರ್ಕೊಂಡಿರ್ತಾರಲ್ಲ, ಇಂಥರದೇ ಜೋರಾಗೋದು. ಅಲ್ಲ ನೋಡು, ಎಷ್ಟು ಜೋರು ಮಾಡ್ತಾ ಇದ್ದಾಳೆ. ನನ್ನ ಮಗನ ಮೇಲೇ ಕಂಪ್ಲೇಂಟ್ ಕೊಟ್ಟು ಅಳಕಾಕ್ಸೋಳಲ್ಲ, ಅವಳಿಗೆ ಇನ್ನೆಷ್ಟಿರಬೇಡ. ಅಲ್ಲ ನೋಡಿ ನೆಂತಾಳು. ನಮ್ಗೆ ಎಷ್ಟು ಕಷ್ಟ ತಂದಿಕ್ತಾಳೆ. ಥೂ, ನೆನೆಸ್ಕೊಬಿಟ್ರೆ ಬಾಯಿಗೆ ಬಂದಂಗೆ ಬೈದು ಬಿಡೋಣ ಅನ್ನಿಸ್ತೈತೆ. ಬೆಳಗ್ಗೆಯಿಂದ ಬೈಕೊಂಡಿದ್ದೀನಿ ಅಂದರೆ ಬಾಯಿ ಒಂದು 5 ನಿಮಿಷ ಸುಮ್ಮನಿಲ್ಲ, ಹಂಗೆ ಬೈಕೊಂಡಿದ್ದೀನಿ. ಕೇಳಿಸಿರುತ್ತೆ, ನಾನೇನು ಜೋರಾಗೆ ಬೈಕೊಂಡಿದ್ದೀನಿ. ಯಾರು ನಂಬ್ತಾ ಇದ್ದೀನಿ ಏನೋ ಎಲ್ಲ ಕೇಳಿಸ್ಕೊಂಡಿರ್ತಾಳೆ. ನಾನೇನೇನು ಸುಮ್ಮನಿರಲ್ಲ. ನನಗೆ ಒಂದು ಸತಿ ನಾನೇನಾದ್ರೂ ರೊಚ್ಚಿಗೆ ಎದ್ದು ಬಿಟ್ಟಿದ್ದೀನಿ ಅಂದರೆ ಯಾರು ಹೇಳಿದ್ರು ಬಿಡಲ್ಲ, ನಾನಂತ ಆಟಗಾತಿ. ನಾನು ಎಂತಾಳು ಅಂಬೋದು ಗೊತ್ತಿಲ್ಲ. ಗಂಡೊಂದಿಟ್ಟು ನ್ಯಾವಾಗಿದ್ದಿದ್ರೆ ಇನ್ನು ಹಿಡಿಯೋಕ್ಕಾಗ್ತಿರ್ಲಿಲ್ಲ. ಅಲ್ಲ ಗಂಡನ ನೋಡು, ಮಕ್ಕ ನೋಡಿರಿ ಸರ್ ಬರೋಲ್ಲ. ತಮ್ಮನ ನೋಡಿ ಹೆಂಗೈದಾನೆ. ಎಲ್ಲ ಒಣಕೊಂಡು ಹೋಗ್ಯಾವ. ಏನಂಗೆ ಅವನೇನೇನು ಗಮ್ಮಗೈದ ನಮ್ಮಂಗೆ ತಮ್ಮನ ಪರ ವಹಿಸ್ಕೊಂಡು ಮಾತಾಡ್ತಾಳೆ. ಇವಳು ಯಾಕಪ್ಪ ಹಿಂಗೆ ದುರು ನೋಡ್ತಾ ಇದ್ದಾಳೆ ನನ್ನ? ಏನು ನುಂಗದ್ರಂಗೆ ನೋಡ್ತಾ ಇದ್ದಾಳೆ? ಏನು ಮಾಡ್ತಾಳೆ ನನ್ನ ಹಿಂಗೆ ನೋಡ್ತಾ ಇದ್ದಾಳೆ? ಅಲ್ಲ ಏನು ನೆನ್ನೆ ಮೊನ್ನೆ ಬಂದು ಸೇರ್ಕೊಂಡು ನನ್ನ ಮಗನಿಗೆ ಅರೆಸ್ಟ್ ಮಾಡಿಸಿದ್ಯಾ ನೀನು? ಇನ್ನೂ ಬಂದಿನ್ನ ಒಂದು ವಾರ ಆಗಿಲ್ಲ ನೆಟ್ಟಿಗೆ. ನಾವಿನ್ನೂ ಬಂದು ಒಂದು ವಾರ ಇಲ್ಲ ನಿನ್ನ ಮಗ ನನ್ನ ಮನೆಗೆ ಕಳ್ತನ ಮಾಡಿದ್ನಲ್ಲ, ಅದನ್ನೇ ಹೇಳು. ನಾನಂತ ಹೇಳಬೇಡ ನೀನು. ನನ್ನ ಮಗ ಅಂತೂ ಕುಡ್ದವನೆ. ನನ್ನ ಮಗಂತೂ ಗ್ಯಾನ್ ಇಲ್ಲ ಅನ್ಬೋದು, ನಿನಗೂ ಗ್ಯಾನ್ ಇಲ್ವೇ? ಅವನು ಕುಡ್ದವನೇ ಬಿಡತ್ತ. ಹೋದ್ರೂ ಹೋಗ್ಲಿ, ಇನ್ನೂ ನೆನ್ನೆ ಮೊನ್ನೆ ಬಂದಿದ್ದೀವಿ. ಅಕ್ಕಪಕ್ಕದಾಗ ಹಿಂಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಹಿಂಗೆ ಒಳಕ್ಕೆ ಹಾಕ್ಸಿದ್ರೆ ನನ್ನ ಮರ್ಯಾದೆ ಇರುತ್ತೆ. ನೆನ್ನೆ ಮೊನ್ನೆ ಬಂದು ಊರು ಬಿಟ್ಟು ಊರಿಗೆ ಬಂದು ಸೇರ್ಕೊಂಡಿದ್ದೀನಿ ಅಂತ ಹೇಳಿ ಏನಾದರೂ ಗೊತ್ತಾಗಲ್ಲ ನಿನಗೆ? ಏನು ಹಂಗೇನೆ ಅಲ್ಲ, ನನಗಾಲೇ ಗೊತ್ತು. ಈ ಊರಾಗೆ ಇನ್ನೂ ನೆನ್ನೆ ಮೊನ್ನೆ ಬಂದು ಸೇರ್ಕೊಂಡಿರ್ತಾರಲ್ಲ ಅಂಥರ್ದೇ ಜೋರು. ನೆನ್ನೆ ಮನೆ ಬಂದಿರ್ತಾರಲ್ಲ ಅಂಥರ್ದೇ ನಾನು ಅಲ್ಲೇ ನೋಡಿದ್ದೀನಿ. ಊರು ಬಿಟ್ಟು ಊರಿಗೆ ಬಂದಿರ್ತಾರಲ್ಲ ಅವ್ರದ್ದೇ ಜೋರು. ಯೋಯ್, ನನಗೇನು ನಿನ್ನ ಬಗ್ಗೆ ಎಲ್ಲ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀಯಾ? ಮಾತಾಡ್ಬೇಡ ನೋಡಿ, ಹೇಳಿರ್ತೀನಿ. ಊರು ಬಿಟ್ಟು ಊರಿಗೆ ಬಂದ್ರೆ ನಿನ್ನ ಮನೆ ಬಾಗಿಲಿಗೆ ಬಂದಿದ್ದೀವೇನೆ? ಇನ್ನು ನಿನ್ನ ಹತ್ರ ಏನು ಬೆಳಗ್ಗೆ ಸಾಯಂಕಾಲ ನಿನ್ನ ಮನೆ ಊಟಕ್ಕೆ ಬಂದಿದ್ದೀವಿ, ಊಟ ಹಾಕಮ್ಮ ಅಂತೇಳಿ. ಮಾತಾಡ್ಬೇಡ ನೋಡಿ, ಹೇಳಿರ್ತೀನಿ. ಸರಿಯಾಗಿ ಮಾತಾಡು. ನೀನು ಸರಿಯಾಗಿ ಮಾತಾಡೋದು ಕಲಿ. ನೀನು ಬೆಳಗ್ಗೆಯಿಂದನೂ ಬೈಕೆಂಬ್ತಾ ಇರೋದು ನೋಡಿದ್ದೇನೆ. ಬಿಡು 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 ಅಂತೇಳಿ ಸುಮ್ಮನಾಗಿದ್ದೀನಿ. ನೀನು ಎಂತಾಳಂತ ಫಸ್ಟ್ ಯೋಚನೆ ಮಾಡು. ಯೋಚನೆ ಮಾಡಿ ಮಾತಾಡು. ಸುಮ್ಮನೆ ಮಾತಾಡಬೇಡ ನನ್ನ ಹತ್ರ. ಯಾಕೆ ಏನಾತೆ ಸುಮ್ಮನೆ? ಅಲ್ಲ ನೋಡಿ ಏನು ಜೋರು ಮಾಡ್ತಾಳೆ. ನಾನು ಸುಮ್ಮನೆ ನಿಂತ್ಕೊಂಡಿದ್ದೀನಿ, ನನ್ನೇ ಬೈಕೊಂಬೋದಂತ ಬಂದಾಳೆ ಜಗಳಕ್ಕೆ. ಇಂಥವೇ ಹೇಳೆ ಸುಳ್ಳ? ಅಲ್ಲ ನೋಡಿ ಎಷ್ಟು ಸುಳ್ಳು ಹೇಳ್ತಾಳೆ. ಜಗಳಕ್ಕೆ ನಾನು ಸುಮ್ಮನೆ ಹೋದ್ನಂತೆ. ಒಣಗ್ಲು ಕಡ್ಡಿ ಅಂತಾಳೆ. ನಾನು ನಿಂತ್ಕೊಂಡು ಅಲ್ಲೇ ನೋಡ್ತಾ ಇದ್ದೀನಿ. ಮಗ ಅಲ್ಲಿ ಮರ್ತ್ ಕೆಳಕ್ಕೆ ಹೋಗ್ಕ ನಾನು ನೋಡ್ತಾ ಇದ್ದೀನಿ. ಅವಳು ಸುಮ್ಮನೆ ಬರ್ತಾ ಇದ್ದಾಳೆ ಪಾಪ. ಮಾಲು ಹೋಗಿ ಕೆತ್ಕೆಂದು ಜಗಳಕ್ಕೆ ಹೋದಾಳೆ ಅವಳು. ಇನ್ನು ಅವಳ ಮೇಲೆ ಹೇಳ್ತಾಳೆ. ಕಾಣ್ದಿಲ್ದಾರ್ಗೆ ಇವಳೇ ಹೋಗ್ಯವಳೆ ಅನ್ಕೋಬೇಕಲ್ಲ. ಯಾಕೆ ಅವ್ರೇನು ಮಾಡ್ಯವ್ರೆ ಅಂತದ್ದ? ನೀನು ಸುಮ್ಮನೆ ನೀನು ಮಾತಾಡಬೇಡ. ಮಾತಾಡ್ತೀನಿ ಕಣೆ, ಮಾತಾಡ್ದೆ ಏನು? ಅಲ್ಲ ನಿನಗೂ ಇದಕ್ಕೂ ಸಂಬಂಧ ಇಲ್ಲ. ನಿನ್ಗೇನು ಗೊತ್ತಂತ ಬರೀ ಇಲ್ಲಿ ನೀನು ಜಾಸ್ತಿ ಬಿಲ್ಡಪ್ ಕೊಡೋಕೆ ಬರಬೇಡ. ಸುಮ್ಮನೆ ಇದಕ್ಕೂ ನಿನಗೂ ಸಂಬಂಧ ಇಲ್ಲ. ಸುಮ್ಮನೆ ಹೋಗೋದು ಕಲಿ. ಏನಂತ ತಿಳ್ಕೊಂಡಿದ್ಯಾ? ತಿಳ್ಕೊಂಡಲ್ಲಿ ಮಾತಾಡಬೇಡ. ಸುಮ್ಮನೆ ಇಲ್ಲಿಂದ ಹೋದ್ರೆ ಸರಿ. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ನನ್ನ ಸವಾಸಕ್ಕೆ ಬರಬೇಡ ನೀನು. ಏನು ಇವಾಗ ಮಾತಾಡುತ್ತೇನು? ಏನು ಮಾಡ್ತೀಯ ನೀನು ಅಂತ? ಅಲ್ಲ ಊರು ಬಿಟ್ಟು ಊರಿಗೆ ಬಂದಿರೋಳು ಅಂತಾಳೆ. ಮಲಮ್ಮ ಇವಳ್ದೇನಲ್ಲ ಕಣೆ. ಇವರು ಇರತ್ತೇನ ಅಲ್ಲಿ ನಾವು ಬೇರೆ ಕಡೆ ಕೊಟ್ಟಿದ್ದ. ಅವಳು ಅಲ್ಲಿಂದ ಬಂದು ಇಲ್ಲಿ ಸೇರ್ಕೊಂಡವಳೆ. ಇವರು ಊರು ಬಿಟ್ಟು ಊರಿಗೆ ಬಂದು ಸೇರ್ಕೊಂಡಿರಾರೇನೆ. ಏನಿದೆ ಊರಾಗೇನು ಇಲ್ಲ? ಹೆಂಗೆ ಹೇಳ್ತಾರೆ ನೋಡು. ಏನೋ ಗೊತ್ತಿಲ್ಲ ಬಿಡು, ಹೆಂಗಂದ್ರು ಅನ್ನಿಸ್ಕೊಂತಾರೆ ಅಂತ. ಯಾರು ಬಂದು ಸೇರ್ಕೊಂಡಿರೋದಂತ ಫಸ್ಟ್ ಯೋಚನೆ ಮಾಡಿ. ಅಂತ ಯಾರು ಫಸ್ಟು ಬಂದು ಇಲ್ಲಿ ಸೇರ್ಕೊಂಡವ್ರಂತ ತಿಳ್ಕೊಂಡು ಮಾತಾಡು. ಮೈ ಮೇಲೆ ಪ್ರಾಜ್ಞೆರಳಾಗಿದ್ರೆ ನೀನು ಹಿಂಗೆ ಮಾತಾಡ್ತಿರ್ಲಿಲ್ಲ. ಅದೇ ಮತ್ತೆ ಪಾಪ ಅಕ್ಕ ಎಷ್ಟೋ ಅನ್ನಿಸ್ಕೊಂಬತ್ತೆ ಅಂತ ಹೆಂಗಂತಾಳೆ ನೋಡು. ಫಸ್ಟ್ ಅವಳ್ದವಳು ನೋಡ್ಕೊಂಬಲ್ಲ, ಎಷ್ಟು ಜೋರು ಮಾಡ್ತಾಳೆ ಅವಾಗಿಂದ ಪಾಪ ಅಕ್ಕನ ಮೇಲೆ. ಮತ್ತೆ ಅವಳು ಮಾಡಿರೋದು ಕಂಬ್ತಾರೆ. ಏನೋ ನಮ್ಮ ಹುಡುಗಿಗೆ ತಿಳಿಯಲ್ಲ ಬಿಡಮ್ಮ, ಕುಡ್ದು ಹಂಗೆ ಮಾಡೇನೆ ಅಂತಂದ್ರೂ ಏನಂಗೇನೆ. ಇನ್ನು ನೆನ್ನೆ ಮೊನ್ನೆ ಬಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನನ್ನ ಮೊಮ್ಮಗನ ಮತ್ತು ಒಳಕ್ಕೆ ಹಾಕ್ಸಿರಿ. ಯಾರಿಗೆ ತಾನೇ ಸಿಟ್ಟು ಬರೋಕ್ಕಿಲ್ಲ? ಎಲ್ಲರಿಗೂ ಸಿಟ್ಟು ಬಂದೇ ಬರುತ್ತೆ. ಮತ್ತೆ ಅವನೆಂಥ ಕೆಲಸ ಮಾಡವನು ಹೇಳು? ಮತ್ತೆ ನಾಳೆ ದಿನ ಇನ್ನೊಂದು ಮಾಡ್ತಾನಮ್ಮ. ಯಾವಾಗ ಎಲ್ಗೋ ನಾವು? ನಾವು ಎಷ್ಟೀಗ ನಮ್ಮಯ್ಯಪ್ಪ ಅದ್ರಾಗೆ ಡಾಕ್ಯುಮೆಂಟು ಎಲ್ಲ ಇತ್ತು ಗೊತ್ತೇ. ಮೊಬೈಲ್ ಹೊತ್ಕೊಂಡವನೆಲ್ಲ ಹೊತ್ಕೊಂಡು ಹೋಗ್ಯವನಿ. ಅಂಥವೆಲ್ಲ ನಾವು ಬಿಟ್ಟು ಹೋಗ್ಬೇಕಾ? ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ. ನಮ್ಮಯ್ಯಪ್ಪ ಎಷ್ಟು ಟೆನ್ಷನ್ ಮಾಡ್ಕೊಂತ ನಮಗೆ ಗೊತ್ತು. ನಿನಗೇನು ಗೊತ್ತು? ಎಲ್ಲ ಹೊತ್ಕೊಂಡು ಹೋದ್ನಲ್ಲ ನಿನ್ನ ಮಗ. ಅಯ್ಯೋ ನಮ್ಮಯ್ಯಪ್ಪ ಅಂತ ಅಂದೇನು ಹೇಳ್ತೀಳು? ಅಲ್ಲ ಅವನು ಒಂದಿಟ್ಟಿನ ಸೆನಕ್ಕಿದ್ದೀರ, ಒಂದಿಟ್ಟು ಉದ್ದದಪ್ಪ ನೀನು ಹಿಡಿಯೋಕ್ಕಾಗ್ತಾ ಇರಲಿಲ್ಲ. ಈಗಲೇ ಒಣಗಲು ಕಡ್ಡಿ ಹಂಗಿರ ಅಂತ ಅನ್ಕೆ ನೀನೇನು ಹಂಗೆ ನಮ್ಮಯ್ಯಪ್ಪ ಅಂತ ಬಿಡಕ್ಕೊಡ್ತಿಲ್ಲ. ಅಲ್ಲ ಅಲ್ಲ ಮಾತಾಡೋದು ನೋಡಿ. ಇವಳು ಹೆಂಗೈದಾಳೆ? ಏನು ಹಂಗೆ ಪಟಕ್ನು ಅಡ್ಕಂಬಂಗೈದಾಳೆ, ನಮಗೆ ಮಾತಾಡ್ತಾಳೆ. ಅಲ್ಲ ಒಣಗಲು ಕಡ್ಡಿ ಇದ್ದಂಗೆ ಇದ್ದಾನೆ. ಹಂಗೆ ಹಿಂಗೆ ಅಂತ ಮಾತಾಡ್ತಾಳಲ್ಲ. ನೀನಿರೋದು ನೀನು ನೋಡ್ಕೆಳೆ ಫಸ್ಟು. ನೀನು ನೋಡ್ಕೆ ಇನ್ನೊಬ್ರು ನಂಬೋದ್ಕಿನ್ನ ಮುಂದಾಗೆ ಅಡ್ಕಂತೀಯ ನೀನು. ಹಂಗೈದಿ ಹಂಗೇನೆ. ಒಳ್ಳೆ ನನಗೆ ದಬ್ಬಿರು ಮೂರ್ತಕ್ಕೆ ಬೀಳಂಗೈದಾಳೆ.
ಯಾವಾಗಿಂದಲೂ ಹಿಂಗೇನೆ ಕಂಕಿದ್ದಂಗೆ ಇದ್ದಾಳೆ. ಹ್ಞೂ, ಅಡಿಕೆ ಪಟ್ಟಿದ್ದಂಗೆ, ಹಳೆ ಬಟ್ಟಿದ್ದಂಗೆ ಇದ್ದಾಳೆ. ಮಾತಾಡೋದು ನೋಡು, ಅವಳು ಗಂಡನ ನಂಬ್ತಾಳೆ. ಹಂಗೇನು ಒಣಗಲ್ ಕಡ್ಡಿ ಅಂತ. ಅಲ್ಲ, ಅವ್ರದವ್ರದವ್ರು ನೋಡ್ಕೊಂಡ್ರೆ ಇನ್ನೊಬ್ರ ಬಗ್ಗೆ ಮಾತಾಡಬೇಕು ಅಂತ ಅನ್ಸೋದೇ ಇಲ್ಲಪ್ಪ. ಅದು ಹೆಂಗೆ ಮಾತಾಡ್ತಾರೋ ಏನೋ ಜನ. ಹಂಗಿದ್ರು ನಾವು ಯಾರು ಕೊಟ್ಟು ಜಗಳಕ್ಕೆ ಹೋಗಲ್ಲ. ಇವ್ರಂಗೆ, ಇವರಾದರೆ ಎಲ್ಲರ ಕೊಟ್ಟು ಜಗಳಕ್ಕೆ ಹೋಗ್ತಾರೆ. ನಾವು ಯಾರು ಕೊಟ್ಟು ಜಗಳಕ್ಕೆ ಹೋಗಿದ್ದೀವಿ? ನಾವು ಇನ್ನೂವರೆಗೂ ಜಗಳಕ್ಕೆ ಹೋಗಿಲ್ಲ ನಾವು ಯಾರು ತಗೋನು. ಸಾಚ, ದೊಡ್ಡ ಸಾಚ ಕಣಮ್ಮ. ಯಾರನ್ನ ಕೇಳ್ಕೊಂಬಂದ್ರು ಒಂದು ಏಟು ಗುದ್ದಾಡಿಲ್ಲ ಅಂತಾರೆ. ಎಲ್ಲರೂ ಹಂಗೆ ಹೇಳೋದು. ಸುಮ್ಮನೆ ಬಾಯಿ ಐತೆ ಅಂತೇಳಿ ಹೆಂಗೆ ಬೇಕಾದ್ರೂ ಮಾತಾಡ್ಬೋದು. ಹೆಂಗೆ ಬೇಕಾದ್ರೂ ಹೆಂಗನ ಮಾತಾಡೋ ನೀನು. ಬಾಯಿ ಐತಲ್ಲ, ಹೆಂಗೆ ಮಾತಾಡಿದ್ರೆ ಹೆಂಗಿದ್ರೂ ನಡಿತೈತಿ. ಬಾಯಿ ಇದ್ಮೇಲೆ ಹೆಂಗೋ ಒಟ್ಟಿನಲ್ಲಿ ಏನು ಮಾತಾಡಬೇಕು ಅದು ಮಾತಾಡ್ಬೇಕು ಅಷ್ಟೇನು. ಮಾತಾಡ್ಬೇಕು ಅಂತ ಮಾತಾಡ್ಬೇಕು. ಹೆಂಗೆ ಮಾತಾಡ್ತಾಳೆ ನೋಡು. ಅಲ್ಲ, ಇವಳು ನೋಡ್ಕೊಂಡ್ರೆ ಮುಂದಕ್ಕೆ ಮಾತೇ ಬರಲ್ಲಪ್ಪ. ಇವಳೇನೇನು ಹಂಗೆ ಹಿಂಗೆ ದೊಡ್ಡ ಉದ್ದಾತಪ್ಪ ಇದ್ದಾಳಮ್ಮಂಗೆ ನೋಡಿ ಅಂತ ಇದು ಮಾಡ್ತಾಯಿದ್ದಾಳೆ. ಅದೇ ಮತ್ತೆ ಅವಳ್ದವಳು ನೋಡ್ಕೊಂಬಂದ್ಬಿಟ್ಟು ನನ್ನ ಗಂಡನ ನಂಬ್ತಾಳೆ. ನನ್ನ ಗಂಡನ ಅಂದ್ರೆ ಭಯ ಕೂಳಿ ಬೀಳ್ತಾವೆ. ನನ್ನ ಗಂಡನ ಬಗ್ಗೆ ಮಾತಾಡಿದ್ಯಾ ಅಂದ್ರೆ ನನ್ನ ಗಂಡ ಏನಾನ ಬಂದು ಮಾತಾಡ್ಯವನೇನೆ. ಹೇಳು, ಏನೋ ಅಂದವನೇನೆ ನಿನ್ನ. ಹಂಗಂದ್ರೆ ನನ್ನ ಗಂಡನ ಬಗ್ಗೆ ಮಾತಾಡ್ತೀಯ ಅಲ್ಲ, ನಿನಗೆ ಏನು ಯೋಗ್ಯತೆ ಐತೆ ನನ್ನ ಗಂಡನ ಬಗ್ಗೆ ಮಾತಾಡೋ ಅಂಥದ್ದು? ಏನಿಲ್ಲ, ಇಬ್ಬರಿಗೂ ಏನೋ ಗ್ರಾಚಾರ ಅತ್ತೆ ಸೊಸೆ ಇಬ್ಬರಿಗೂ ನೋಡಿ ಹೇಳಿರ್ತೀನಿ. ನಾನಂತೂ ಕೇಸ್ ವಾಪಸ್ ತಗೊಂಬಲ್ಲ. ಓದಿಗೆ ಬೇಲ್ ತಗೊಂಡು ಬಿಡಿಸ್ಕೊಂಬರ್ರಿ. ನೀವು ಎಷ್ಟೇನೇ ಹೇಳಿದ್ರು ಸರಿ, ನಾನಂತೂ ಕೇಸ್ ವಾಪಸ್ ತಗೊಂಬಲ್ಲ. ಏನಾಗುತ್ತಾ ಆಗಲಿ ನೋಡೋಕೆ. ಅಷ್ಟೇ ಹಂಗೆ ಮಾಡಿ ತಗೋಬೇಡ ಕಣಕ್ಕೆ. ಸುಮ್ಕಿರ ಅಲ್ಲೇ ಇದ್ರೆ ಇರಲಿ, ನನ್ನ ಮಗನ ಮಾತ್ರ ಕೇಸ್ ವಾಪಸ್ ತಗೋಬೇಡ. ಅದೇನಾಗುತ್ತಾ ಆಗಲಿ ನೋಡಬೇಡ. ಇಷ್ಟೊಂದೆಲ್ಲ ಅವಳು ಹಿಂಗೆ ಮಿತಿ ಮೀರಿ ಮಾತಾಡ್ತಾ ಇದ್ದಾಳೆ ಅಂದರೆ ಯಾರು ಸುಮ್ಕಿರ್ತಾರೆ ಹೇಳು? ಯಾರು ಅನ್ನಿಸ್ಕೊಂಡು ಇವಾಗಿನ ಕಾಲದಾಗ ಯಾರು ಸುಮ್ಕಿರಲ್ಲ. ಅಲ್ಲ, ಇವಳಿಗೆ ಇಷ್ಟು ಇರ್ಬೇಕಂದ್ಮೇಲೆ ಅವ್ರಿಗಿನ್ನ ಎಷ್ಟು ಇರಬೇಡ. ನೀನು ಬಂದು ಸೇರ್ಕೊಂಡಿರಾಳೆ, ನೀನು ಕಂಕಿ ಆಗಿರಾಳೆ, ಅದನ್ನ ಯೋಚನೆ ಮಾಡು. ಇನ್ನೊಬ್ರು ನಂಬತ್ಕಿನ ಮುಂದಾಗಿ ನೆಟ್ಕೈತಿ ಅಂತೇಳಿ ನಾನು ಮಾತಾಡೋದಲ್ಲ. ಒಂದಿಟ್ಟು ನೋಡಬೇಕು. ಅವ್ರಿಗೆಲ್ಲ ಚೆನ್ನಾಗಿ ಅನಿಸುತ್ತೆ. ನಾನು ಎಲ್ಲ ಘನವಾಗಿದ್ದೀನಿ, ನಾನು ಚೆನ್ನಾಗಿದ್ದೀನಿ ಅಮ್ಮಂಗೆ ಆಗ್ಬಿಟ್ಟೈತೆ ಅವಳಿಗೆ. ಏನು ನೋಡ್ಬೇಕು ಹಂಗೇನೆ. ಬಿಡ ಅತ್ತ ಹೋಗ್ಲಿ, ಏನೋ ಮಾತಾಡಿ ಬಿಡೆ. ಸುಮ್ಮನೆ ನೀನು ಮಾತಾಡ್ಬೇಡ, ಬಿಡೆ ಒಯ್ಬೇಡ. ಬಡಿಯೋದು ಇದೇನೇನು ಚೆಂದಲ್ಲ ಬಿಡು. ಸುಮ್ಕಿರಿ, ಯಾಕೆ ಹಿಂಗೆ ಬೇರೆ ಬೆಟ್ಟೆಗೆಲ್ಲ ಗುದ್ದಾಡ್ಕೊಂಡು ಎಲ್ಲ ನೋಡೋದು ನಡ್ಕೊಂತಾರೆ. ಬಿಡತ್ತ ಹೋಗ್ಲಿ. ಈಗ ಅಂತಿಲ್ಲ ಬಿಡತ್ತ ಅಂತ. ಅವಾಗಲೇ ಆದರೆ ಎಷ್ಟು ಜೋರು ಮಾಡಿದೆ. ಈಗ ಅಂತೀಯ ಬಿಡತ್ತ ಅಂತ. ಅಲ್ಲ ಪಾಪ, ಅವನೇನು ಮಾಡಿದಾನೆ? ಅವನು ಧರ್ಮೇ ಜೈನ್ ಅಂತಾನೆ. ಒಬ್ರನ್ನ ತ್ಯಾತ್ವನ್ ಮಾತಾಡಲ್ಲ, ಒಬ್ರನ್ನ ಏನೇನು ಈಗಳಮ್ಮ ಒಂದು ಮಾತು ಏನೇನು ಬೈಯಲ್ಲ, ಯಾರನ್ನ ಅವನು ಏನು ಅನ್ಬಲ್ಲ. ಅಂಥದ್ರಾಗ ಅವನ್ನ ಅಂತಾಳಲ್ಲ. ನಿನ್ನ ಗಂಡನ ನೀನು ಎಷ್ಟನ ಬೈಕ್ಯ, ಅವಳ ಗಂಡನ ಯಾಕೆ ಅನ್ಬೇಕು ನೀನು? ಯಾಕೆ ಅನ್ಬೇಕು? ಪಾಪ ಅವನು ಹೆಂಗನ ಇರಲಿ, ಅವನು ಎಂತಾನೋ ಇವತ್ತು ಅವಳನ್ನ ಸುಖವಾಗಿ ನೋಡ್ಕೊಂತ ಇದ್ದಾನಲ್ಲ, ಅದನ್ನ ಹೇಳು. ನಿಮ್ಮಂಥದ್ದು ಮಾಡಿ ಅವಳು ಏನು ಇದು ಮಾಡಿಲ್ಲ. ನೀವು ಎಂಥದ್ದು ಮಾಡಿದ್ರೆ ನಿಮ್ಮ ಮನೆಗೆ ಏನೈತೆ ಅಂತ ನಿಮ್ಮ ಮನೆಯದು ನೀನು ನೋಡ್ಕಪ್ಪ ಅಷ್ಟು. ಇನ್ನೊಬ್ರನ್ನ ಮಾತಾಡೋದಕ್ಕಿಂತ ಮುಂದಾಗಿ ಹಿಂಗೆ ಮತ್ತೆ ಜನ ಎಲ್ಲ ನೋಡ್ರಿ. ಇವಳು ಸಣ್ಣಕ್ಕಂಗೆ ಉದ್ದಕ್ಕೆ ಇದ್ದಾಳೆ ಪಾಪ. ಮಾಲನ್ ಗಂಡನ ಅವನು ಉದ್ದಕ್ಕೆ ಬೆಳೆದವನೇ, ಅವ್ನು ಬಡ ಚೆನ್ನಾಗಿಲ್ಲ, ಹಂಗೆ ಇದ್ದಾನೆ ಹಿಂಗೆ ಇದ್ದಾನೆ ಅಂತ ಆಡ್ಕೊಂತಾಳೆ. ಆಡ್ಕೊಂಡ್ರು ಪರವಾಗಿಲ್ಲ. ಇವತ್ತು ಜನ್ಮ ನೋಡ್ಕೊಂತಾನೆ. ಯಾವ ಲಕ್ಷಣ ತಗೊಂಡು ಏನು ಮಾಡ್ತೀಯ? ತುಂಬ ಚೆನ್ನಾಗಿ ನೋಡ್ಕೊಂತಾನೆ ಮಾಲನ್ನು. ಆದರೆ ಇವಳಿಗೆ ಮಗನ ಜೈಲಿಗೆ ಕಳಿಸಿದ್ಲಲ್ಲ ಇವಳು ಅಂಬೋದು ಒಟ್ಟುರಿ. ಮಗನ ಜೈಲಿಗೆ ಹೋದ್ನಲ್ಲ ಅಂಬ ಒಟ್ಟುರಿಗೆ ಏನೇನೋ ಮಾತಾಡ್ತಾಳೆ. ಮಾತಾಡಿ ನೋಡ್ತಾ ಇರಿ, ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.